ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಿದೆ ಅನ್ನೋ ಒಂದು ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿರುವಂಥದ್ದು. ಇನ್ನು ಅದರಲ್ಲೂ ಕೂಡ ಜೈಲಿನಲ್ಲಿರುವಂತಹ ದರ್ಶನ್ಗೆ ಬೆಂಗಳೂರಿನ ಪ್ರಸಿದ್ಧವಾದಂತಹ ಒಂದು ಮಿಲಿಟರಿ ಹೋಟೆಲಿಂದ ಬಿರಿಯಾನಿ ಸಪ್ಲೈ ಆಗ್ತಾ ಇದೆ ಅನ್ನೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಸದ್ಯಕ್ಕೆ ನಾನೀಗ ಅದೇ ಒಂದು ಹೋಟೆಲ್ ಮುಂದೆ ಇದ್ದೀನಿ. ಜಯನಗರದ 8th ಬ್ಲಾಕ್ ಅಲ್ಲಿರುವಂತಹ ಶಿವಾಜಿ ಮಿಲಿಟರಿ ಹೋಟೆಲ್ ಇಲ್ಲಿ ನೀವು ಕಾಣ್ತಾ ಇರ್ಬೋದು. ಇದೇ ಹೋಟ್ಲಿಂದ ಪರಪ್ಪನಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಯಾವ ಬಿರಿಯಾನಿ ಯಾವಾಗ ಬೇಕೋ ಆವಾಗ ಅವರಿಗೆ ಸಪ್ಲೈ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅಂದರೆ ಇದು ಜಯನಗರ ಅಂತ ಹೇಳಿದ್ರು ಸಹ ಇದು ಬನಶಂಕರಿಯ ಬಸ್ ನಿಲ್ದಾಣದ ಪಕ್ಕದಲ್ಲಿರೋದ್ರಿಂದ ಇದನ್ನು ಬನಶಂಕರಿಯ ಶಿವಾಜಿ ಮಿಲಿಟರಿ ಹೋಟೆಲ್ ಅಂತ ಕರೆಯಲಾಗುತ್ತೆ. ಇದು 1935ರಿಂದ ಇಲ್ಲಿ ಶಿವಾಜಿ ಮಿಲಿಟರಿ ಹೋಟೆಲ್ ಇರುವಂಥದ್ದು. ದಿನನಿತ್ಯ ನೂರಾರು ಜನರು ಇಲ್ಲಿ ಶಿವಾಜಿ ಮಿಲಿಟರಿ ಹೋಟೆಲ್ಗೆ ಇಲ್ಲಿನ ಬಿರಿಯಾನಿನ ಸವಿಲಕ್ಕೆ ಬರ್ತಾರೆ. ಇನ್ನು ದರ್ಶನ್ ಕೂಡ ಮಾಂಸ ಪ್ರಿಯರಾಗಿರೋದ್ರಿಂದ ಜೊತೆಗೆ ಈ ಒಂದು ಮಿಲಿಟರಿ ಹೋಟೆಲಿಂದ ಅವ್ರಿಗೆ ಬಿರಿಯಾನಿ ಇಷ್ಟ ಆಗಿರೋದ್ರಿಂದ ಜೈಲಿನಲ್ಲಿರುವಂತಹ ರೌಡಿ ಶೀಟರ್ ಕಮ್ ಕೊಲೆ ಆರೋಪಿಯಾಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ತನ್ನ ಸಹಚರರನ್ನು ಇಲ್ಲಿಗೆ ಕಳಿಸಿ ಇಲ್ಲಿಂದನೇ ದರ್ಶನ್ಗೆ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಯಾವ್ದು ಬೇಕು ಅದನ್ನು ತರಿಸ್ಕೊಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಇವಾಗ ಸಿಕ್ಕಿರುವಂಥದ್ದು. ಅಂದರೆ ನಿನ್ನೆ ಯಾವಾಗ ದರ್ಶನ್ ನಟೋರಿಯಸ್ ರೌಡಿಗಳ ಜೊತೆ ಟೇಬಲಲ್ಲಿ ಕೂತಿರುವಂತಹ ಫೋಟೋ ವೈರಲ್ ಆಯಿತು, ಜೊತೆಗೆ ಆತನ ವಿಡಿಯೋ ಒಂದು ವೈರಲ್ ಆಗಿತ್ತು. ಇದಾದ ನಂತರ ಈ ಎಲ್ಲ ವಿಚಾರಗಳು ಸಹ ಒಂದೊಂದೇ ಹೊರಗಡೆ ಬರ್ತಾ ಇರುವಂಥದ್ದು. ಇವತ್ತು ಸೋಮವಾರ ಆಗಿರೋದ್ರಿಂದ ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲು ಕ್ಲೋಸ್ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಇಲ್ಲಿ ನೂರಾರು ಜನರು ಇಲ್ಲಿನ ಬಿರಿಯಾನಿನ ತಗೊಳ್ಳೋಕ್ಕೆ ಬರ್ತಾ ಇದ್ರು. ಹೀಗಾಗಿ ದರ್ಶನ್ಗೂ ಕೂಡ ಇಲ್ಲಿನ ಬಿರಿಯಾನಿ ರುಚಿ ಹತ್ತಿದೆ. ಈ ಕಾರಣಕ್ಕಾಗಿ ದರ್ಶನ್ಗೆ ಏನು ವಿಲ್ಸನ್ ಗಾರ್ಡನ್ ನಾಗ ತನ್ನ ಸಹಚರರನ್ನು ಕಳಿಸಿ ಇಲ್ಲಿಂದ ಬಿರಿಯಾನಿಯನ್ನು ದರ್ಶನ್ಗೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಪೂರೈಸ್ತಾ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಈ ಒಂದು ಶಿವಾಜಿ ಮಿಲಿಟರಿ ಹೋಟೆಲ್ ಸಹ ಈ ಒಂದು ಓನರ್ಗೂ ಸಹ ಈ ವಿಚಾರ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಹೋಟೆಲಿಂದ ದರ್ಶನ್ಗೆ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಇನ್ನಿತರ ಮಾಂಸ ಖಾದ್ಯಗಳು ಯಾವಿದೆ ಎಲ್ಲವೂ ಸಹ ಆತನಿಗೆ ಜೈಲಿಗೆ ಸಪ್ಲೈ ಆಗ್ತಾ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.